ಮದಮ್ಯಾದ ಶೂರ್ಪನಖಿಯನ್ನು ವಿನಾಕಾರಣಕ್ಕೆ ಕಡನಾಥಾಚ್ಛಾದನವನ್ನು ಮಾಡಿ ಮಾನಗಂಗವನ್ನು ಗೈದ. ಅಷ್ಟು ಮಾತ್ರವಲ್ಲದೆ ಕರದೂಷಣರನ್ನು ಹತ ಮಾಡಿದ. ಅಷ್ಟು ಮಾತ್ರವಲ್ಲ, ಅಪಮಾನವನ್ನು ಸಹಿಸಲಾರದೆ ನಾನು ಸೀತೆಯನ್ನು ಅಪಹರಣ ಮಾಡಿ ಲಂಕೆಯಲ್ಲಿ ತಂದಿಟ್ಟೆ. ಆ ರಾಮನ ಸೀತೆಯ ಇರುವನ್ನು ಅರಿತು ನಮ್ಮ ಲಂಕೆಗೆ ದಾಳಿ ಇಟ್ಟು ನಮ್ಮ ವೀರಾದಿ ವೀರದಿಂದ ಹತಗೈದಿದ್ದಾನೆ. ನಮ್ಮ ವಿಭೀಷಣನು ನನಗೆ ಬುದ್ಧಿವಾದ ಹೇಳಲು ಬಂದ. ನಿರಾಕರಿಸಿದಲ್ಲಿಯ ಶತ್ರುಪಕ್ಷವನ್ನೇ ಹೋಗಿ ಸೇರಿಕೊಂಡ. ತಮ್ಮ ನಮ್ಮೀ ಲಂಕೆಯ ಮಹಾದ್ವಾರದಲ್ಲಿ ಸೋಲು ಬಂದು ನಿಂತಿದೆ. ಅಮ್ಮ ಹೋಗು, ಆ ವಾನರ ಸೈನ್ಯವನ್ನು ಧ್ವಂಸಗೊಳಿಸಿ ವಿಜಯ ಲಕ್ಷ್ಮಿಯನ್ನು ಲಂಕೆಗೆ ಅಣ್ಣನ ಆಡಿದ ಮಾತ ಕೇಳುತ್ತ ಕುಂಭಚವ ಯೋಚಿಸುತ್ತ ಸಂತಾನ ಕಳಿಬಾರದಂತೆ ಕಾರ್ಯವನೆಸಗುವೆನುತ ಅಣ್ಣನೋಳಿಂತೆಂದ. ಅಣ್ಣ ನಿನ್ನಂತ ಜಾಣರಿಗಿದು ನೀತಿಯೇ ಬೇಡೋ. ಅಣ್ಣ ನಿನ್ನಂತ ಜಾಣರಿಗಿದು ನೀತಿಯೇ ಬೇಡೋ. ಬಣ್ಣವಲ್ಲದ ಪರ ಹೆಣ್ಣ ತಂದಿಟ್ಟು ಕೊಂಬುದು ನೀತಿಯಲ್ಲ. ಸೀತೆ ಎಂಬವಳಿಗ ಭೂಮಿ ಜಾತೆಯ ಮಹಾಲಕ್ಷ್ಮಿ. ಆತ ರಾಮಚಂದ್ರ ಸಾಕ್ಷಾತ್ ವಿಷ್ಣುವು. ಸೀತೆ ಎಂಬವಳಿಗ ಭೂಮಿ ಜಾತೆ ಶ್ರೀ ಮಹಾಲಕ್ಷ್ಮಿ. ಆತ ರಾಮಚಂದ್ರ ಸಾಕ್ಷಾತ್ ವಿಷ್ಣುವು. ಅಣ್ಣ ನಿನ್ನಂತ ಜಾಣರಿಗೆ ನೀತಿ ಬೇಡು. ಅಣ್ಣ ಎಂಥ ಘೋರವಾದ ತಪ್ಪು ಕೆಲಸವನ್ನು ನೀನು ಮಾಡಿಬಿಟ್ಟೆ. ಈ ದೇವ ಸಾಮ್ರಾಜ್ಯ, ಈ ದಾನವ ಸಾಮ್ರಾಜ್ಯಕ್ಕೆ ನೀನು ತಿಳಿ ಹೇಳುವಂತಹ ವ್ಯಕ್ತಿ ನೀನು. ನೀನು ತಿಳಿಯದು ಸಾಮಾನ್ಯವೇ. 4 ವೇದ, 6 ಶಾಸ್ತ್ರ, 18 ಪುರಾಣಗಳನ್ನು, 96 ತತ್ವಗಳನ್ನು ಕಲಿತಂತಹ ತತ್ವಜಾನಿ ನೀನು. ಮಾತ್ರವಲ್ಲ, ಆ ಸ್ವರ್ಗ, ಮರ್ತ್ಯ, ಪಾತಾಳ ಎಂಬ 3 ಲೋಕಗಳನ್ನು ವಶೀಕರಣಗೊಳಿಸಿ ಆ 3 ಲೋಕದ ಗಂಡನೆಂತುಗೊಳಿಸುವ ನೀನು. ಇಷ್ಟೆಲ್ಲ ಇದ್ದರೂ ಆ ದಾನವ ಸಾಮ್ರಾಜ್ಯವನ್ನೇ ಮುಳುಗಿಸಿಬಿಟ್ಟಿಯಲ್ಲ. ಅಲ್ಲ ಅಣ್ಣ, ಅಣ್ಣ ನಮ್ಮವರ ಅಂತ ಕರದೂಷಣರು, ಅತಿಕಾಯ, ದೇವಾಂತಕ, ನರಾಂತಕರವರೆಲ್ಲೂ ಅಳಿದು ಹೋಗಿದ್ದಾರೆ. ನನ್ನ ತಮ್ಮ ವಿಭೀಷಣ ಆ ರಾಮನ ಬಳಿ ಸೇರಿದ್ದಾನೆ. ಹಾಗಾದರೆ ಎಲ್ಲಿ ಧರ್ಮವಿರುವುದೋ ಅಲ್ಲಿ ವಿಭೀಷಣನಿರುವುದು. ಇದು ದೇವಮಾಧ್ಯಾತ ರೂಢಿ. ಆದ್ದರಿಂದ ಇದು ಅಷ್ಟು ಮಾತ್ರವಲ್ಲ, ನನ್ನ ತಂಗಿ ಶೂರ್ಪನಖೆ ನಾಶಛೇದನವನ್ನು ರಾಮನು ಮಾಡಿಸಿದರೆ ಅವನನ್ನು ವಿಚಾರಿಸಿ ಬೇಕಾದಂತಹ ಶಿಕ್ಷೆಯನ್ನು ಕೊಡಬಹುದಿತ್ತು. ಅದರ ಬದಲಾಗಿ ಅವನ ಮಡದಿಯನ್ನೇ ಕರೆತಂದಿರುವೆ. ಅಯ್ಯೋ, ಹೆಣ್ಣೊಬ್ಬಳನ್ನು ಕದಿಯವರೆಗೂ ನಿನ್ನ ಇಂದ್ರದಾಸ್ಯ ಹೋಯ್ತೆ. ಕೊನೆಯಲ್ಲಿ ಹೇಳೋದೊಂದೇ ಮಾತು, ಆ ಶ್ರೀರಾಮನೇ
ಆ ಶ್ರೀರಾಮನೇ ಆದಿನಾರಾಯಣ ಆಗಿದ್ದಾನೆ. ಅವನ ಒಡೆದಿಯೇ ಲಕ್ಷ್ಮಿಯಾಗಿದ್ದಾಳೆ. ಆದಿಶೇಷನೇ ಲಕ್ಷ್ಮಣನಾಗಿದ್ದಾನೆ. ಆದುದರಿಂದ ಜಗತ್ತೇ ಆರಾಧಿಸಲ್ಪಡುತ್ತಿರುವಂತಹ ಶ್ರೀರಾಮನೊಡನೆ ಹಗೆತನ ಬೇಡ, ಯುದ್ಧ ಬೇಡ, ಶರಣಾಗೋಣ. ಶ್ರವಣಕ್ಕೋಸ್ಕರ ನಿನ್ನನ್ನು ಕರೆಸಿದ್ದಲ್ಲ. ಒಂದು ಮಾತವನ್ನು ನಿರ್ಧಾರ ಮಾಡುವಿಲ್ಲಿಯೇ. ಈದ ಜಗಂಡನಿಗೆ ತಮ್ಮನಾಗಿ ಬದುಕುತ್ತೀಯೋ ಅವಾ ವಿಭೀಷಣನಿಗೆ ಅಣ್ಣನಾಗಿ ಹೇಳು. ಯುದ್ಧದಲ್ಲಿ ನಿನಗಾವುದೋ ಅದಕ್ಕಿಂತ ಮೊದಲು ನನಗೆ ಆ ಮೂರು ಮೂರ್ತಿಗಳೇ ಬಂದರು. ಅವರನ್ನು ಎದುರಿಸಿ ನಾನು ವೀರವಾಣಿಯನ್ನೊಂದಿಗೆ ತಂದೊಪ್ಪಿಸೇನು. ಅದು ಅಲ್ಲ. ಕಪಿಗೆ ಸೈನ್ಯಗಳನ್ನೆಲ್ಲ ನುಂಗಿಕೊಂಡು ಮುಂದೆ ಬರುವ ಬಂದವನು ಕಪಿವೀರ ಸುಗ್ರೀವ ಒಳ್ಳೆಯ ಮಾತಿನಲ್ಲಿ ಶ್ರೀರಾಮಚಂದ್ರನಿಗೆ ಕಾಲೆರಗಿ ಸೀತೆಯನ್ನು ಬಿಟ್ಟು ಕೊಟ್ಟರೆ ಇಲ್ಲ ನಿನ್ನ ಯಮಲೋಕ ಕಟ್ಟುತ್ತಾನೆ. ಸುಗ್ರೀವನೇ ಹೌದು, ನಿನ್ನ ಅಪ್ಪ ಸೂರ್ಯ ದೇವ ಎಲ್ಲರಿಗೂ ಬೆಳಕನ್ನು ಕೊಡುವವ. ನಿನ್ನ ನಿನ್ನ ಅಣ್ಣನನ್ನೇ ಬಲಿ ಕೊಟ್ಟವ ನೀನು. ನಿನ್ನ
ಸೂಚಿಸಲ್ಪಡುವುದು. ಓಹೋ ಕುಂಭಕರ್ಣ, ಇಷ್ಟರವರೆಗೆ ಕದನ ಕಣದಲ್ಲಿ ನಿನ್ನ ಪರಾಕ್ರಮದ ಪರಾಕಾಷ್ಠೆಗೆ ಸಿಲುಕಿದ ವಾನರರಲ್ಲಿ ಒಬ್ಬನೆಂದು ನಾನು ಭಾವಿಸಬೇಡ. ಅವರನ್ನು ಗೆದ್ದಂತೆ ಸುಲಭವೆಂದು ತಿಳಿಯಬೇಡ. ನೀನೊಬ್ಬ ಬರೇ ಅಣ್ಣನ ಹಾಗೆ ನಿಷ್ಪ್ರಯೋಜಕನೊಂದು ಸಾಬೀತುಪಡಿಸಿದೆ. ಅಣ್ಣನಿಗೆ ಬುದ್ಧಿಯಾದ ಹೇಳಿ ತಪ್ಪು ದಾರಿಯಲ್ಲಿ ನಡೆಯುತ್ತಿರುವ ಅವನನ್ನು ಸರಿದಾರಿ ತಂದರೆ ಅಣ್ಣನ ಜೊತೆಗೆ ನೀನು ಬದುಕಬಹುದು, ಇಲ್ಲದಿದ್ದರೆ ತಲೆ ಹೋಗಿದ್ದು. ನಿನ್ನ ನಿಲುವು, ಆಹಾ, ನಿನ್ನ ಓಜತ್ತು ತೇಜಸ್ಸನ್ನು ನೋಡುವಾಗ ಆ ದಶರಥ ಪುತ್ರ ರಾಮನೆಂದು ತಿಳಿದಿದ್ದೇನೆ. ಆದರೇನು ಮಾಡೋಣ? ಆ ರವಿ ವಂಶದಲ್ಲಿ ಹುಟ್ಟಿದಂತಹ ನೀನು ಎಲ್ಲರಿಗೂ ಒಳ್ಳೆಯದು ಮಾಡಬೇಕಾಗಿತ್ತು, ಮಾಡಿದ್ದೇನೆ. ಆದರೆ ಆ ಮರೆಯಲ್ಲಿ ನಿಂತು ಆ ವಾಲಿಯನ್ನು ಕೊಂದವ, ಅದು ಬಿಡು. ಆ ಸುಗ್ರೀವನ ಸಖ್ಯವನ್ನು ಬೆಳೆಸಿ ಆ ಮಂಗಗಳೊಡೆ ಕೂಡಿಕೊಂಡು ಸಾಗರೋಲ್ಲಂಘನವನ್ನು ಮಾಡಿಕೊಂಡು ನಿನ್ನ ಮಡದಿಯನ್ನು ಪಡೆಯೋಸ್ಕರ ನಮ್ಮಲ್ಲಿ ಬಂದಿದ್ಯಲ್ಲ ಹೇಳಿ ಎಲ್ಲ ಬಂದ ದಾರಿಗೆ ಹಿಂದೆ ತಿರುಗಿದಲೇಸು, ಇಲ್ಲವಾದರೆ ನೋಡ.